ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಡಿಸೆಂಬರ್ 31 ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ. ನಾನು ವರ್ಕಿಂಗ್ ವುಮೆನ್ನು, ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತೀನಿ. ನಾನು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೋತೀನಿ, ಹೇಗೆ ಮಕ್ಕಳನ್ನ ಓದಿಸ್ತೀನಿ, ಹೇಗೆ ಮನೆ ಕೆಲಸ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ನನ್ನ ಡೈಲಿ ವ್ಲಾಗ್ಸಲ್ಲಿ ನೀವು ನೋಡ್ಬೋದು. ಒಳ್ಳೆ ರೆಸಿಪೀಸ್ ತೋರಿಸ್ತೀನಿ. ಮತ್ತು ನಾವು ಮನೇಲಿ ಹೊರಗಡೆ ಎಷ್ಟೇ ದುಡಿದ್ರೂ ಮನೇಲಿ ಬಂದು ಮತ್ತೆ ನಾವು ರೊಟೀನ್ ವರ್ಕ್ ಮಾಡಬೇಕು. ಯಾವ ರೀತಿ ಮಾಡಬೇಕು, ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಮೋಟಿವೇಟ್ ಹೆಂಗೆ ಮಾಡ್ಕೋಬೇಕು ಅಂತೆಲ್ಲ ನನ್ನ ವ್ಲಾಗಲ್ಲಿ ನಿಮಗೆ ಸಿಗುತ್ತೆ. ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊತ ವರ್ಕ್ ಮಾಡೋದು ಅಂತ ನನ್ನ ವ್ಲಾಗ್ಸಲ್ಲಿ ಎಂಜಾಯ್ ಮಾಡ್ಬೋದು. ಈಗ ಬೆಳಗ್ಗೆ ನಾನು ಡೈಲಿ 5 o'clock ಎದ್ದೇಳ್ತೀನಿ, ಕೆಲವು ಸತಿ 4:30ಗೆ ಎದ್ದೇಳ್ತೀನಿ. ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ನಂದು ವಾಕಿಂಗು. ನಾನಿಲ್ಲಿ ವಾಕಿಂಗ್ ರೆಕಾರ್ಡ್ ಮಾಡಿಲ್ಲ. ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಈಗ ಹೊರಗಡೆ ಎಲ್ಲ ನೀರು ಹಾಕ್ತಾಯಿದ್ದೀನಿ. ನಾನು ನಮ್ಮತ್ತೆ, ನಮ್ಮ ಹಸ್ಬೆಂಡು, ನನಗೆ ಇಬ್ಬರು ಹೆಣ್ಮಕ್ಳು. ಇದಿಷ್ಟು ನಮ್ಮ ಫ್ಯಾಮಿಲಿ. ಸೊ ಹೊರಗಡೆ ಅತ್ತೆ ಎಲ್ಲ ಕೆಲವು ಬೀಜಗಳೆಲ್ಲ ಹಾಕಿರ್ತಾರೆ, ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕ್ತೀನಿ. ಡೈಲಿ ಹಾಕದೇ ರಂಗೋಲಿ ಅಟ್ಲೀಸ್ಟ್ ವಾರ ದಿನ, ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ, ಬುಧವಾರ ಮತ್ತು ಭಾನುವಾರ ಮೋಸ್ಟ್ಲಿ ಹಾಕಲ್ಲ, ಬಟ್ ಕೆಲವು ಸತಿ ಟೈಮ್ ಇದ್ದರೆ ನಾನು ಹಾಕ್ತೀನಿ. ಸೊ ನನಗಂತೂ ಟೈಮ್ ಸರಿಗೆ ಎಲ್ಲ ಕೆಲಸ ನನಗೆ ಆಗ್ತಿರುತ್ತೆ. ಬೆಳಗ್ಗೆ 8 ಗಂಟೆ 8:30 ಅಷ್ಟರಲ್ಲಿ ಎಲ್ಲ ಕೆಲಸ ನಮ್ಮ ಮನೇಲಿ ಮುಗ್ದೋಗಿರುತ್ತೆ. ನೋಡ್ಬೋದು, ನಾನು ಮುಂದೆ ರಂಗೋಲಿ ಹಾಕಿದ್ದೀನಿ. ಇದು ಸಂಡೇ, ಬಿಕಾಸ್ ಇಯರ್ ಎಂಡ್ ಹಾಕಿರೋದ್ರಿಂದ ನಾನು ದೊಡ್ಡ ರಂಗೋಲಿ ಹಾಕೋಕ್ಕೆಲ್ಲ ಟೈಮ್ ಆಗೋಲ್ಲ. ನಾನು ತುಂಬ ಪರ್ಫೆಕ್ಟ್ ಹೌಸ್ ವೈಫ್ ಈ ಥರ ಎಲ್ಲ ಇಲ್ಲ. ನನಗೇನು ಕಂಫರ್ಟಬಲ್ಲು, ನಾನು ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು, ನನಗೆ ಯಾವ ರೀತಿ ಮಾಡಿದ್ರೆ ನನ್ನ ವರ್ಕ್ ಈಸಿ ಆಗುತ್ತೆ, ಈ ಥರ ಎಲ್ಲ ನಾನು ಟ್ರೈ ಮಾಡ್ತಾಯಿರ್ತೀನಿ. ಇಲ್ಲಿ ನಾನು ಇವತ್ತು ನಮ್ಮ ಹಸ್ಬೆಂಡ್ ಕೇಳಿದ್ರು ಪೂರಿ, ಸಾಗು ಮತ್ತು ಚಟ್ನಿ ಮಾಡು ಅಂತ. ಹಿಂದಿನ ದಿನವೇ ನಾನು ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಪಡವಲಕಾಯಿ, ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ ನೆನೆಸಿದ್ದೆ. ಸೊ ಇದನ್ನೆಲ್ಲ ಹಿಂದಿನ ದಿನವೇ ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ ಇಲ್ಲದೇ ಇದ್ದರೆ ನೆಕ್ಸ್ಟ್ ಡೇ ವರ್ಕಿಂಗ್ ವುಮೆನ್ನು ಅಂತಲ್ಲ, ಹೌಸ್ ವೈಫ್ಗೂ ಮಾಡೋಕ್ಕಾಗಲ್ಲ. ಹಿಂದಿನ ದಿನ ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿ. ನಾನು ಸ್ವಲ್ಪ ಈಗ ವೆಯ್ಟ್ ಲಾಸ್ ಡೈಟಿಂಗಲ್ಲಿದ್ದೀನಿ. ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಎಲ್ಲ ರುಬ್ಕೊಳ್ಳೋಕ್ಕೆ ಸೋಂಪು, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಹುರ್ಗಡ್ಲೆ, ಕಾಯಿ, ಈರುಳ್ಳಿ, ಇಲ್ಲಿ ತಟ್ಟೆಯಲ್ಲಿ ಏನೇನು ತೋರಿಸ್ತಾ ಇದ್ದೀನಿ ಇದಿಷ್ಟನ್ನು ರುಬ್ಕೊಳ್ಳೋಕ್ಕೆ. ಇದರ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಅದನ್ನು ಕ್ಲಿಪ್ಪು ಮಿಸ್ ಆಗಿದೆ, ಮುಂದೆ ತೋರಿಸ್ತೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ರುಬ್ಕೊಳ್ಳೋಕೆ ಹಾಕ್ಕೋಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ರುಬ್ಕೋಬೇಕು. ಇಲ್ಲಿಗೇ ಮಿಕ್ಸಿಗೆ ನಾನು ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ತುಂಡು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಈಗ ಒಂದು ಸ್ಟವಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು. ಸಾಗು ಪೂರಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ನು, ಮತ್ತು ಚಪಾತಿಗೂ ದೋಸೆಗೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹೋಟೆಲ್ ಸ್ಟೈಲಲ್ಲಿ ಸಾಗು ಬರುತ್ತೆ. ಇದು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಚಳಿಗೆ ಖಾರವಾಗಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಏನೇನು ತರಕಾರಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಸಾಗುಗೆ. ನೋಡಿ, ಈಗ ನಾನು ಎಲ್ಲ ಹಾಕ್ಕೊತಾಯಿದ್ದೀನಿ. ತುಂಬ ತರಕಾರಿನೇ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಡಯಟ್ ಮಾಡ್ತಾಯಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಇದು ಮಿಕ್ಕೊಂಡ್ರೂ ನಾನು ಬರೀ ಪಲ್ಯ ತಿನ್ಕೋಬೋದು ಅಂತ ತುಂಬ ತರಕಾರಿ ಹಾಕ್ತಾಯಿದ್ದೀನಿ. ಬಟಾಣಿ, ಕ್ಯಾರೆಟು ಮತ್ತು ಆಲೂಗಡ್ಡೆ, ಪಡವಲಕಾಯಿ, 2 ಪಡವಲಕಾಯಿ ಹಾಕಿದ್ದೀನಿ. ಒಂದು 1/4 kg ಬೀನ್ಸು, ಒಂದು 2-3 ಕ್ಯಾರೆಟು, ಆಲೂಗಡ್ಡೆನೂ ಹಾಕ್ತೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನಿಮಗೆ ನಾನು ವೇಟ್ ಹೆಂಗೆ ರೆಡ್ಯೂಸ್ ಆಗ್ತಾಯಿದೆ ಅದನ್ನು ತೋರಿಸ್ತೀನಿ. ಸ್ವಲ್ಪ ನನಗೆ ಎಣ್ಣೆ ಕಡಿಮೆ ಆಯಿತು ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡೆ. ಮೇಲೆ ನನ್ನ ವೇಟ್ ಲಾಸಲ್ಲಿ ನಾನು ಏನೇನು ತಿಂತೀನಿ, ಹೆಂಗೆ ನನ್ನ ವೇಟ್ ಲಾಸ್ ಆಗ್ತಿದೆ, ನಾನು ಸ್ಟಾರ್ಟಿಂಗ್ ಎಷ್ಟಿತ್ತು, ಈಗ ಎಷ್ಟಾಗಿದೆ, ನಾನೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ. ನೀವು ಸ್ವಲ್ಪ ಏನಾದರೂ ವೇಟ್ ಲಾಸ್ ಮ್ಯಾನೇಜ್ಮೆಂಟಲ್ಲಿದ್ದರೆ ನನ್ನಿಂದ ಮೋಟಿವೇಟ್ ಮಾಡಿಕೊಂಡು ನೀವು ನಂತರ ಹೆಲ್ದಿ ಫುಡ್ನ ತೊಗೊಂಡು ಏನೂ ಸುಸ್ತೇ ಆಗೋಲ್ಲ, ಒಂಚೂರು ಸುಸ್ತಾಗಲ್ಲ. ಹೇಳ್ತೀನಲ್ಲ, ಎಷ್ಟು ಆರಾಮಾಗಿರ್ತೀವಿ ಅಂದರೆ ನಾವು ಈ ರೈಸ್ ಜಾಸ್ತಿ ತಿಂದ್ಕೊಂಡು ಆಗಲೇ ನಾವು ಲೇಝಿ ಥರ ಒಂಥರ ಲೆಥರ್ಜಿಕ್ ಅಂತೀವಿ, ಅಂದರೆ ಒಂಥರ ಸುಸ್ತು ಸೋಮಾರಿತನ ಇರುತ್ತೆ. ರೈಸ್ ತುಂಬ ತಿನ್ನೋದ್ರಿಂದ, ಮುದ್ದೆ ತುಂಬ ತಿನ್ನೋದ್ರಿಂದ, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ತುಂಬ ತಿನ್ನೋಕ್ಕೆ ಹೋಗಬಾರ್ದು. ತರಕಾರಿ, ಫ್ರೂಟ್ಸನ್ನು ಜಾಸ್ತಿ ತಿನ್ನಬಾರ್ದು. ತಿನ್ನಬೇಕು, ಆ್ಯಕ್ಚುಲಿ ಫ್ರೂಟ್ಸ್ ತಿನ್ನಬೇಕು, ಬಟ್ ಎಷ್ಟು ಬೇಕೋ ಅಷ್ಟು. ಬಟ್ ತರಕಾರಿ ಸೊಪ್ಪುಗಳು ನೀವು ಎಷ್ಟು ಬೇಕೋ ಅಷ್ಟು ತಿನ್ಕೋಬೋದು. ಈಗ ನಾನು ನೆನೆಸಿರೋಂಥ ಒಣ ಬಟಾಣಿ ನೆನೆಸಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಸೊ ಇದು ಹೊಸ ಕುಕ್ಕರ್ ತೊಗೊಂಡಿದ್ದು ಚೆನ್ನಾಗಿದೆ. ಅರೌಂಡ್ 4800 ಏನೋ ಆಗಿತ್ತು. ಒಂದು ಹೊಸ ಟೈಪ್ ಅಂತೆ, ಇದು ಆಲೂಗಡ್ಡೆ, ನನ್ನ ಮಕ್ಕಳಿಗೆಲ್ಲ ಪೊಟ್ಯಾಟೊ ತುಂಬ ಇಷ್ಟ. ಆಲೂಗಡ್ಡೆ ಯಾವ ಮಕ್ಕಳಿಗೆ ಇಷ್ಟ ಆಗಲ್ಲ ಹೇಳಿ. ಅದಕ್ಕೆ ಆಲೂಗಡ್ಡೆ ಸ್ವಲ್ಪ 2 ದೊಡ್ಡದನ್ನು ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗ್ದು ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಎಣ್ಣೆಲೇ, ಇನ್ನೂ ಉಪ್ಪು ಹಾಕಿಲ್ಲ ನಾನು. ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಯಾವುದೇ ಆಗಲಿ, ನೀವು ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ಮಸಾಲೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ರೆಸಿಪಿ ಅನ್ನೋದು ತುಂಬ ಟೇಸ್ಟಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇನು ರುಬ್ಕೊಂಡಿದ್ನಲ್ಲ, ನೀವು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ಮರಿಬೇಡಿ. ಚಕ್ಕೆ, ಲವಂಗ, ಮೆಣಸು, ಸೋಂಪು, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ, ಹುರ್ಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಇದು 4 ಜನಕ್ಕೆ 5 ಜನಕ್ಕೆ ಜಾಸ್ತಿನೇ. ಬಟ್ ನಾನು ನನ್ನ ಫ್ರೆಂಡ್ಗೂ ಹೇಳಿದ್ದೆ, ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾಳೆ, ಮನೆ ಹತ್ರನೇ ಇದ್ದಾಳೆ, ಅವ್ಳಿಗೂ ನಾನು ಕೊಡ್ತೀನಿ, ಅವ್ಳಿಗೂ ಅವಳ ಮಗಳಿಗೂ ಪೂರಿ ಸಾಗು ಚಟ್ನಿ ಮಾಡ್ತಾಯಿದ್ದೀನಿ. ಸಂಡೇ ನೀನು ಬೇಗ ಎದ್ದೇಳಬೇಡ, ನಾನು ಬೇಗ ಕೊಟ್ಬಿಡ್ತೀನಿ ನಿನಗೆ ಅಂತ ಹೇಳಿ ಅವಳಿಗೂ ಕೊಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಎಲ್ಲ. ಸೊ ಇನ್ನು ಗ್ರೀನಾಗಿ ಬರುತ್ತೆ. ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ, ಇನ್ನು ಗ್ರೀನಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಜಾರ್ ತೊಳೆದಿರೋ ನೀರನ್ನು ಹಾಕ್ಕೋಬೋದು, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಅದು ಸ್ವಲ್ಪ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೀರು, ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಹಾಕ್ಕೊಳ್ಳಿ. ಬಟ್ ನನಗೆ ಖಾರ ಕಡಿಮೆ ಅನಿಸ್ತು, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆ ಹಸಿಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡಿದ್ದೀನಿ, ಅದು ನಮ್ಮ ಅತ್ತೆ ಬೆಳೆದಿರೋದೇ, ಮನೆ ಹತ್ರ ಬೆಳೀತಾರೆ ಅವರು. ಅವ್ರಿಗೆ ತೋಟಗಾರಿಕೆ ಎಲ್ಲ ತುಂಬ ಇಷ್ಟ, ಗಾರ್ಡನಿಂಗು ಅದೆಲ್ಲ. ಒಂದ್ಸರಿ ತೋರಿಸ್ತೀನಿ ಏನೇನು ಬೆಳೆದಿದ್ದಾರೆ ಅಂತ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಶಿನನೂ ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಹಾಕಿಲ್ಲ ಆ್ಯಕ್ಚುಲಿ, ನನಗೆ ಸ್ವಲ್ಪ ಗ್ರೀನೇ ಬೇಕಿತ್ತು ಅಂತ. ಇದು ನೀವು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಖಾರದ ಪುಡಿ ಹಾಕೋದು ಬೇಡ, ಫುಲ್ಲು ಜಾಸ್ತಿ ಗ್ರೀನ್ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಷ್ಟೇ. ಸೊ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕಷ್ಟೇ ಹಾಕ್ಕೊಳ್ಳಿ, ಸ್ವಲ್ಪ ಗಸಗಸೆ ಬೇಕಿದ್ರೂ ಹಾಕ್ಕೊಳ್ಳಿ. ಇನ್ನು ಎಷ್ಟೊಂದು ವೇರಿಯೇಷನ್ಸ್ ಕೊಡ್ಬೋದು, ಕೆಲವು ಸತಿ ಗೋಡಂಬಿ ಹಾಕ್ಕೊಬೋದು. ಸೊ ಈ ಥರ ಎಲ್ಲ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನನಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಎಲ್ಲ ಏನೇನು ಕೈಗೆ ಸಿಗುತ್ತೋ ಎಲ್ಲ ತರಕಾರಿ, ಎಲ್ಲ ಸೊಪ್ಪು ಮತ್ತು ಮೈಸೂರು ಬೇಳೆ ನೋಡಿ, ತೊಂಡೆಕಾಯಿ ಹಾಕ್ಕೊಂಡಿದ್ದೀನಿ. ಏನಿಲ್ಲ, ನೀವು ಚೆನ್ನಾಗಿ ತೊಳ್ಕೊಂಡು ಎಲ್ಲ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಬಿಸಿಬೇಳೆಬಾತ್ ಪುಡಿ, ಒಂದಿನ ವಾಂಗಿಬಾತ್ ಪುಡಿ, ಈ ಥರ ಎಲ್ಲ ಮಾಡಿಕೊಂಡ್ರೆ ನಾವೇನೋ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಿದ್ದೀವಿ ಅಂತ ಏನೂ ಅನಿಸಲ್ಲ. ಈಗ ನಾನು ಚಟ್ನಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಸಾಗು, ಚಟ್ನಿ, ಪೂರಿ, ಆಯಿತಾ? ಇದಿಷ್ಟು ರೆಸಿಪಿ ನೋಡಿ. ಇಲ್ಲಿ ಸ್ವಲ್ಪ ಹುರಿದಿರೋಂಥ ಕಡಲೆ ಬೀಜ, ಈರುಳ್ಳಿ ಹಾಕಿರಿ, ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸಾಗು ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಟ್ರೈ ಮಾಡಿ. ನಾನು ಹೇಳ್ದಿರೋ ಅಳತೆಯಲ್ಲಿ ಸ್ವಲ್ಪ ನೀವು ತರಕಾರಿ ಕಡಿಮೆ ಹಾಕ್ಕೋಬೋದು, ಜಾಸ್ತಿ ಹಾಕ್ಕೋಬೋದು. ನಿಮ್ಮ ಮನೇಲಿ ಎಷ್ಟಿದ್ದಾರೆ ಅಷ್ಟನ್ನು ನೋಡಿಕೊಂಡು ರುಬ್ಬೋದೂ ಅಷ್ಟೇ. ನೀವು ತರಕಾರಿ ಜಾಸ್ತಿ ಹಾಕಿಲ್ಲ ಅಂದರೆ ಜಾಸ್ತಿ ಮಸಾಲೆ ಹಾಕ್ಬೇಡ್ರಿ, ಇಲ್ಲಾಂದರೆ ಜಾಸ್ತಿ ಮಸಾಲೆ ಅನಿಸುತ್ತೆ. ಸೊ ತರಕಾರಿ ಕಡಿಮೆ ಹಾಕಿದ್ರೆ ಮಸಾಲೆನೂ ಎಲ್ಲ ಕಡಿಮೆ ಮಾಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮಾತ್ರ ತುಂಬ ಲೈಟಾಗಿ ಹಾಕಿ. ನೋಡಿ, ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ. ಯಾವಾಗಲೂ ನಾನು ಪೂರಿ ಮಾಡ್ತೀನಿ ಅಂದರೆ ನಮ್ಮ ಹಸ್ಬೆಂಡ್ 100% ಹೆಲ್ಪ್ ಮಾಡ್ತಾರೆ. ನಮ್ಮ ಮನೆಯಲ್ಲೂ ಎಲ್ಲ ಸ್ವಲ್ಪ ಕೋಆಪ್ರೇಟ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೋತೀವಿ. ಮೆಜಾರಿಟಿ ನಾನು ಯಾರಿಗೂ ಕೆಲಸ ಹೇಳಲ್ಲ, 100% ಹೇಳಲ್ಲ. ಯಾಕಂದರೆ ನನ್ನ ಕೆಲಸ ನನಗೆ ಮಾಡ್ಕೊಳಕ್ಕೆ ಇಷ್ಟ. ಬಟ್ ಸಣ್ಣ ಪುಟ್ಟ ಈ ಥರ ಎಲ್ಲ ಹಸ್ಬೆಂಡ್ ಬಂದು ಹೆಲ್ಪ್ ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಪೂರಿ ಚೆನ್ನಾಗಿ ಉಬ್ತಾ ಇತ್ತು. ನೀವು ಟ್ರೈ ಮಾಡಿ. ನಾವು ಒಂದು ಸತಿ ಬೇಕಿದ್ದರೆ ಗೋಧಿ ಹಿಟ್ಟು ಹೆಂಗೆ ಕಲಿಸ್ಕೊಳ್ಳೋದು, ಪೂರಿ ಚೆನ್ನಾಗಿ ಉಬ್ಬಕ್ಕೆ ಹೆಂಗೆ ಕರಿಯೋದು, ಈ ಥರ ಎಲ್ಲ ಒಂದು ವೀಡಿಯೋ ಮಾಡ್ತೀನಿ. ಸೊ ಚೆನ್ನಾಗಿ ಹುಬ್ಬಿ ಬರ್ತಾಯಿತ್ತು, ಬಿಸಿ ಬಿಸಿ ಎಲ್ಲರೂ ತಿಂದರು. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಎಷ್ಟು ಚೆನ್ನಾಗಿ ಉಬ್ತಾಯಿದೆ ನೋಡ್ಬೋದು. ಪ್ರತಿಯೊಂದು ಪೂರಿನೂ ಉಬ್ಬುತ್ತೆ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾನೇನು ಸಕ್ಕರೆ ಗಿಕ್ಕರೆ ಏನೂ ಹಾಕಿಲ್ಲ. ಕೆಲವ್ರು ಹಾಕ್ತಾರೆ, ಪೂರಿ ಎಲ್ಲ ಕಲರ್ ಬರಲಿ ಅಂತ ಸಕ್ಕರೆ ಎಲ್ಲ ಹಾಕ್ತಾರೆ. ಸೊ ನಾವು ಆಲ್ಮೋಸ್ಟ್ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋದು. ಇದೆಲ್ಲ ನಮ್ಮ ಹಸ್ಬೆಂಡ್ ಪ್ಲೇಟ್. ಇದು ನೀಟಾಗೆಲ್ಲ ಮಾಡಿ ಮಕ್ಕಳಿಗೆ. ಅತ್ತೆ ಸ್ನಾನಕ್ಕೆ ಹೋಗಿದ್ದರು, ಅವ್ರು ಸ್ವಲ್ಪ ಲೇಟು, ಟಿಫನೆಲ್ಲ ಲೇಟ್ ಮಾಡೋದು. ಫಸ್ಟಿಗೆ ಹಳ್ಳೀಲಿದ್ರು ಅವರು, ಹಳ್ಳಿಲೆಲ್ಲ ಸ್ವಲ್ಪ ಲೇಟ್ ಅಲ್ವಾ ಟಿಫನ್ ಎಲ್ಲ ಮಾಡೋದು. ಅವರು ಸ್ನಾನಕ್ಕೆ ಹೋಗಿದ್ದರು. ಸೊ ಅದಕ್ಕೆ ಇವ್ರಿಗೆಲ್ಲ ಟಿಫನ್ ಹಾಕ್ಕೊಟ್ಟು ಆಮೇಲೆ ಅವ್ರಿಗೆ ಹಾಕ್ಕೊಟ್ಟು ನಾನು ತಿಂದೆ. ನಂದು ಕಿಚಡಿ ಮಾಡ್ಕೊಂಡಿದ್ನಲ್ಲ, ಪಾಲಕ್ ಕಿಚಡಿ, ನಾನು ಅದನ್ನು ತಿಂದೆ. ಇವ್ರಿಗೆಲ್ಲ ಟಿಫನ್ ಮಾಡ್ತಾಯಿದ್ದಾರೆ ಈಗ ಬೆಳಗ್ಗೆ. ಇದು ಭಾನುವಾರದ ಬ್ಲಾಗು ಬೆಳಗ್ಗೆ. ನನ್ನ ಹಸ್ಬೆಂಡ್ಗೆ ಕೇಳ್ತಾಯಿದ್ದೆ ಹೆಂಗಿದೆ ಹೇಳಿ ಅಂತ. ಅವ್ರು ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ವೀಡಿಯೋಗೋಸ್ಕರ ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ದಾರೆ. ನೀವು ನೋಡ್ಬೋದು, ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಟ್ರೈ ಮಾಡಿ. ಮಸಾಲೆ ಕಡಿಮೆ ಇಟ್ಕೊಳ್ಳಿ.
ಆ, ದಲಿಯಾ, ಪಾಲಕ್ಕು ಮತ್ತು ತೊಂಡೆಕಾಯಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನೇನೋ ನೀವು ಟೇಸ್ಟ್ ತುಂಬ ಕಾಂಪ್ರಮೈಸ್ ಮಾಡಿಕೊಂಡ್ರೆ ತುಂಬ ದಿನ ಡಯಟಿಂಗ್ ಮಾಡೋಕ್ಕಾಗಲ್ಲ. ಸೊ ನಾನು ಅಷ್ಟೊಂದು ಪೂರಿನೂ ಅಷ್ಟೇ ಒಂದು ತುತ್ತು ತಿಂದೆ, ಅಷ್ಟೊಂದು ತಿಂದಿಲ್ಲ ನಾನು. ಅದ್ರಲ್ಲಿ ಅರ್ಧನೂ ನನ್ನ ಚಿಕ್ಕವಳಿಗೆ ಚಿನ್ನಿಗೆ ಕೊಟ್ಬಿಟ್ಟೆ, ಚಿಕ್ಕವಳ ಹೆಸ್ರು ಚಿನ್ನಿ, ಅವಳಿಗೆ ಕೊಟ್ಬಿಟ್ಟೆ. ನಾವು ನೆಕ್ಸ್ಟು ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾಯಿದ್ದೀವಿ. ಒಂದು ದೊಡ್ಡ ಕೆಲಸ, ಒಂದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಏನೋ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ನಾನು ಮುಂದಿನ ಬ್ಲಾಗ್ಸಲ್ಲಿ ನಾವು ಏನು ತೊಗೊಂಡ್ವಿ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾಯಿದ್ದೀವಿ, ಏನು ಕೆಲಸ ಏನು ಕತೆ ಅಂತ ಮುಂದೆ ತೋರಿಸ್ತೀನಿ. ಸೊ ತುಂಬ ಟ್ರಾಫಿಕ್ ಇತ್ತು, ತುಂಬ ಈ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಷ್ಟ್ರಲ್ಲಿ ನೋಡ್ಬೋದು ಸ್ಲೋ ಮೂವಿಂಗ್ ಟ್ರಾಫಿಕ್ಕು. ತುಂಬ ತಲೆ ಕೆಟ್ಟೋಗುತ್ತೆ, ಅದು ಬಿಸಿಲು ಹೊತ್ತಲ್ಲಿ ಹೋಗ್ಬಿಟ್ರೆ ಅಂತೂ ಸಾಕಾಗೋಗುತ್ತೆ. ಸೊ ನಾನು ಈ ಥರನೇ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ನೀವು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಮನೆ ಕೆಲಸ ಹೆಂಗೆ ಮಾಡೋದು, ವರ್ಕು ಮತ್ತು ಹೌಸ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಟಿಪ್ಸ್ ಕೊಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಥ್ಯಾಂಕ್ ಯು.